ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಗುಡ್ ಆಫ್ಟರ್ನೂನ್ ಆಲ್. ನಾನು ತುಂಬ ಟ್ರೈ ಮಾಡಿದೆ ಟೆಲಿಗ್ರಾಮ್ನಿಂದ ನಾವು ತೋರಿಸೋಣ ಅಂತ. ವೆರಿ ಇಂಪಾರ್ಟೆಂಟ್ ಪೈಡೆಕ್ಸ್ ಅನ್ನೋದು. ನೆಕ್ಸ್ಟ್ ನಮಗೆ ಮೇನ್ ನೆಟ್ ಲಾಂಚ್ ಆದರೆ ತುಂಬ ಕನ್ಫ್ಯೂಸ್ ಆಗುತ್ತೆ. ಇವಾಗಿನಿಂದನೇ ಪ್ರಾಕ್ಟೀಸ್ ಮಾಡಿ ಅಂತ ನಮ್ಮ ಕೋರ್ ಟೀಮ್ ಪೈ ನೆಟ್ವರ್ಕ್ ಕೋರ್ ಟೀಮ್ ಅವ್ರು ಬಿಟ್ಟಿದ್ದಾರೆ. ಸೊ ಅದಕ್ಕಾಗಿ ತುಂಬ ಜನಕ್ಕೆ ಇದ್ರ ಮೇಲೆ ಗಮನ ಕೊಡಬೇಕು. ಫಸ್ಟ್ ಯು ಪ್ಲೀಸ್ ಟೆಸ್ಟ್ ನೆಟ್ಟಲ್ಲಿ ಸ್ವ್ಯಾಪಿಂಗು ಮತ್ತು ಲಿಕ್ವಿಡಿಟಿ ಪೂಲ್ಸ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಮೊದಲನೇದಾಗಿ ಟೆಸ್ಟ್ ನೆಟ್ ಓಪನ್ ಮಾಡ್ಕೊಳ್ಳಿ. ಟೆಸ್ಟ್ ನೆಟ್ ಓಪನ್ ಮಾಡ್ಕೊಂಡ್ಮೇಲೆ ನಿಮಗೆ ಈ ಸ್ಕ್ರೀನ್ ಈ ಥರ ಬರುತ್ತೆ ನೋಡಿ. ಟೆಸ್ಟ್ ನೆಟ್ ಟೋಟಲ್ 112.87 ಟೆಸ್ಟ್ ಪೈ ಅಂತ ಇದೆ ಓವರಾಲ್. ಸೊ ದಿಸ್ ಈಸ್ ನಾರ್ಮಲ್ ಆಸ್ ಇಟ್ ಈಸ್. ಮೇನ್ ನೆಟ್ಟಲ್ಲಿ ಏನು ಕಾಣುತ್ತೋ ಅದೇ ಥರ ಇಲ್ಲಿ ಕಾಣುತ್ತೆ. ನಾವು ಮೇಯ್ನಾಗಿ ಹೋಗ್ಬೇಕಾಗಿರೋದು ಏನು ಇಲ್ಲಿ ಅಂದರೆ, ರೈಟ್ ಸೈಡ್ ಬಾಟಮ್ ರೈಟ್ ಸೈಡಲ್ಲಿ ನಿಮಗೆ ಟೋಕನ್ಸ್ ಅಂತ ಇರುತ್ತೆ. ಟೋಕನ್ಸಲ್ಲಿ ಹೋಗಿ ಇಲ್ಲಿ ನೋಡಿ ಸ್ನೇಹಿತರೆ, ನಾನು ಲಾಟ್ ಆಫ್ ಟೋಕನ್ಸ್ನ ಆಲ್ರೆಡಿ ನಾನು ಇಲ್ಲಿ ತೊಗೊಂಡು ಬಂದು ಸ್ವಲ್ಪ ಇನ್ವೆಸ್ಟ್ ಮಾಡಿದ್ದೀನಿ. ಐ ಮೀನ್ ಟು ಸೇ ಸ್ವ್ಯಾಪ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಏನಾರ ಟೋಕನ್ಸ್ ಇಲ್ಲಿ ಕಾಣ್ತಾ ಇಲ್ಲ ಅಂತ ಅನ್ಸಿದ್ರೆ ವೆರಿ ಸಿಂಪಲ್, ನೀವು ಮೋರ್ ಟೋಕನ್ಸ್ಗೆ ಹೋಗಿ, ಸೆಕೆಂಡ್ ಆಪ್ಷನ್ ಮೋರ್ ಟೋಕನ್ಸ್ಗೆ ಹೋಗಿ. ಅಲ್ಲಿ ನೀವು ಏನು ಸರ್ಚ್ ಮಾಡಿದ್ರು ಅದು ಸರ್ಚ್ ಓಪನ್ ಆಗುತ್ತೆ. ಎಕ್ಸಾಂಪಲ್ ನನ್ನ ಹತ್ರ ಪೆಟ್ ಅನ್ನೋದಿಲ್ಲ, ಪೆಟ್ ಟೋಕನ್ ಇಲ್ಲ. ನಾನು ಪೆಟ್ನ ನಾನು ಕ್ಲಿಕ್ ಮಾಡ್ತೀನಿ. ನಿಮ್ಗೆ ಇಲ್ಲಿ ಎನೇಬಲ್ ಅಂತ ತೋರಿಸುತ್ತೆ ನೋಡಿ, ಎನೇಬಲ್ ಟೋಕನ್ ಅಂತ. ಎನೇಬಲ್ ಮಾಡ್ಕೊಳ್ಳಿ. ಎನೇಬಲ್ ಅಂದ ತಕ್ಷಣ ನಿಮ್ಗೆ ಏನು ಬರುತ್ತೆ ಅಂದರೆ ಅದ್ರದ್ದು ಡೀಟೇಲ್ಸು ಪ್ಲಸ್ ಇಲ್ಲಿ ಎನೇಬಲ್ ಮಾಡಬೇಕಂದ್ರೆ ಇಲ್ಲಿ ಆನ್ ಮಾಡ್ಕೋಬೇಕು. ಇಲ್ಲಿ ಜಸ್ಟ್ ರೈಟ್ ಸೈಡ್ ಇದೆ ನೋಡಿ, ಪರ್ಪಲ್ ಕಲರ್ಗೆ ತೊಗೊಂಬನ್ನಿ. ಆನ್ ಮಾಡಿದ್ರೆ ಕನ್ಫರ್ಮ್ ಟೋಕನ್ ಚೇಂಜಸ್ ಅಂತ ಬರುತ್ತೆ. ಎಸ್, ಕನ್ಫರ್ಮ್ ಮಾಡ್ಕೊಳ್ಳಿ. ಅದು ಟೋಕನ್ ಓಪನ್ ಆದ ತಕ್ಷಣ ಸಕ್ಸಸ್ಫುಲಿ ಯು ಹ್ಯಾವ್ ಎನೇಬಲ್ಡ್ ಪೆಟ್ ಟೋಕನ್ ಅಂತ ಬರುತ್ತೆ. ಎಸ್. ಈಗ ನಾನು ಸ್ವ್ಯಾಪ್ ಮಾಡೋದು ಹೇಗಂತ ನಿಮಗೆ ತೋರಿಸ್ತೀನಿ. ಈಗ ನಾನು ಪೆಟ್ ಟೋಕನ್ ಸ್ವ್ಯಾಪ್ ಮಾಡಬೇಕು. ಒನ್ ವೇ ಈಸ್ ಇಲ್ಲಿ ಸ್ವ್ಯಾಪ್ ಟೋಕನ್ ಅಂತ ಕೊಟ್ಟರೆ ಬರುತ್ತೆ. ನೀವು ಸ್ವ್ಯಾಪ್ ಟೋಕನ್ ಅಂತ ಕೊಡ್ಬೋದು. ಇಲ್ಲಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡಿ ಸ್ವ್ಯಾಪ್ ಆಪ್ಷನ್ ಡೈರೆಕ್ಟ್ಲಿ ಬಂದ್ಬಿಡುತ್ತೆ. ಇಲ್ಲಿ ನಿಮಗೆ ಟೆಸ್ಟ್ ಪೈ ಎಷ್ಟು ಕೊಡಬೇಕು, ಎಷ್ಟು ಪೆಟ್ ಟೋಕನ್ಸ್ ತಗೋಬೇಕು. ನಾನು ಸೆಲ್ ಅರೌಂಡ್ 5 ಟೆಸ್ಟ್ ಪೈ, ಸೆಲ್ ಅರೌಂಡ್ 5 ಟೆಸ್ಟ್ ಪೈ ಅಂತ ಕೊಡ್ತೀನಿ. ಕೊಟ್ಟ ತಕ್ಷಣ ಜಸ್ಟ್ ಇಲ್ಲಿ ಮೇಲೆ ಪೆಟ್ ಟೋಕನ್ ಮೇಲೆ ಖಾಲಿ ಬಾಕ್ಸ್ ಇದೆಯಲ್ಲ 0, ಅಲ್ಲಿ ಜಸ್ಟ್ ಕ್ಲಿಕ್ ಮಾಡ್ತೀನಿ. ನೋಡಿ ನಿಮಗೆ ವ್ಯಾಲ್ಯೂ ಬರುತ್ತೆ. 5 ಟೆಸ್ಟ್ ಪೈಗೆ ನನಗೆ 27.221291 ಪೆಟ್ ಕಾಯಿನ್ಸ್ ಬರ್ತಾ ಇದೆ ಸ್ನೇಹಿತರೆ. ಪೆಟ್ ಟೋಕನ್ಸ್ ಬರ್ತಾ ಇದೆ. ಓಕೆ, ಇದು ನನಗೆ ಓಕೆ ಅನಿಸ್ತು. ನಾನೇನು ಮಾಡ್ತೀನಿ, ಜಸ್ಟ್ ರಿವ್ಯೂ ಅಂತ ಕೊಡ್ತೀನಿ. ರಿವ್ಯೂ ಅಂದ ತಕ್ಷಣ ನಿಮಗೆ ನೀಟಾಗಿ ಡೀಟೇಲ್ಸ್ ತೋರಿಸುತ್ತೆ. ಕನ್ಫರ್ಮ್ ಸ್ವ್ಯಾಪ್ ಫ್ರಮ್ ಟೆಸ್ಟ್ ಪೈ ಟು ಪೆಟ್ ಟೋಕನ್, ಸೆಂಡಿಂಗ್ 5 ಟೆಸ್ಟ್ ಪೈ, minimum receiving is 26.9490821 pet, and slippage charges are 1%, and transaction fees is 0.01 ಟೆಸ್ಟ್ ಪೈ ಅಂತ ಬರುತ್ತೆ. ಕನ್ಫರ್ಮ್ ಕೊಡಿ. ಬೇಗ ಕೊಟ್ಟು ಬಿಡಬೇಕು ಸ್ನೇಹಿತರೆ, ಇಲ್ಲಾಂದ್ರೆ ಏನಾಗುತ್ತೆ ಅಂದರೆ ಇಮಿಡಿಯೇಟ್ ಅದು ಚೇಂಜ್ ಓವರ್ ಆಗಿಬಿಡುತ್ತೆ. ಸೊ ಬೇಗ ಕನ್ಫರ್ಮ್ ಕೊಟ್ಬಿಡಿ. ಯಾಕಂದರೆ ಸುಮಾರು ಜನ ವರ್ಕ್ ಮಾಡ್ತಾ ಇರ್ತಾರೆ, ಸುಮಾರು ಜನ ಸ್ವ್ಯಾಪ್ಸ್ ಮಾಡ್ತಾ ಇರುತ್ತೆ, ಟೈಮ್ ಅನ್ನೋದು ಕಿಲ್ ಆಗ್ತಾ ಇರುತ್ತೆ. ಸೊ ಅದು ಸ್ಲಿಪ್ಪೇಜ್ ಚಾರ್ಜಸ್ ಅದೆಲ್ಲ ವ್ಯಾಲ್ಯೂಸ್ ಚೇಂಜ್ ಆಗ್ತಾ ಇರುತ್ತೆ. ಈಗ ಸ್ವ್ಯಾಪ್ ಅನ್ನೋದು ಸಕ್ಸಸ್ಫುಲ್ ಆಯಿತು. ಸ್ವ್ಯಾಪ್ ಮಾಡ್ತೀನಿ. ಸ್ವ್ಯಾಪ್ ಸಕ್ಸಸ್ಫುಲ್ ಆಗಿದೆ. ನಿಮಗೆ ಇದು ಎಲ್ಲಿ ತೋರಿಸುತ್ತೆ ಅಂದರೆ ಸ್ನೇಹಿತರೆ, ನೀವು ಬ್ಯಾಕ್ ಬಂದರೆ ಎಸ್ಪೆಷಲಿ ಮತ್ತೆ ಟೋಕನ್ಸಿಗೆ ಬನ್ನಿ. ಇಲ್ಲಿ ನಿಮ್ಮ ಮೈ ಟೋಕನ್ಸಲ್ಲಿ ನಿಮಗೆ ಪೆಟ್ ಟೋಕನ್ ಅದು ಇಲ್ಲಿರುತ್ತೆ ನೋಡಿ. ಪೆಟ್ ಟೋಕನ್ ಅನ್ನೋದು ಆಲ್ರೆಡಿ ಎನೇಬಲ್ ಮಾಡಿದ್ದೀನಿ. ಆಲ್ಸೋ